ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಧು ವ್ಲಾಗ್ ಚಿಕ್ಕಮಂಗ್ಳೂರು. ಸೊ ಇದು ನನ್ನ ಸಂಡೇ ವ್ಲಾಗ್ ಆಗಿರುತ್ತೆ. ಹಾಗಾಗಿ ನಿಮಗೆ ಡೈರೆಕ್ಟು ಚರ್ಚಿಂದನೇ ತೋರಿಸ್ತಾ ಇದ್ದೀನಿ. ಬಿಕಾಸ್ ಸಂಡೇ ಯೂಶ್ವಲಿ ನಾವು ಚರ್ಚ್ಗೆ ಹೋಗ್ತೀವಿ ಎವ್ರಿ ಸಂಡೇ. ಹಾಗಾಗಿ ಅವತ್ತು ಮನೆಯಿಂದ ನಿಮಗೆ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ನಾನು ಅವತ್ತು ಇದ್ದಿದ್ದು ಲೇಟ್ ಆಯಿತು. ಸೊ ಚರ್ಚ್ ಅಂದರೆ ಹೊರಡೋದೆಲ್ಲ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಚರ್ಚ್ ಮುಗಿದ್ಮೇಲೆ ನೋಡಿ, ಸೊ ಅಲ್ಲೇ ನಮಗೆ ಊಟ ಇರುತ್ತೆ. ಹಾಗಾಗಿ ಸ್ವಲ್ಪ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡ್ವಿ ಅಲ್ಲೇ. ಸೊ ಊಟ ಆದ ನೆಕ್ಸ್ಟು ನಾವಿಲ್ಲಿ ರಿಲಯನ್ಸ್ ಮಾರ್ಟ್ಗೆ ಡೈರೆಕ್ಟ್ ಶಾಪಿಂಗ್ ಬಂದುಬಿಟ್ವಿ. ಅಂದರೆ ಚರ್ಚ್ ಮುಗಿದ್ಮೇಲೆ ಡೈರೆಕ್ಟ್ ನಾವಿಲ್ಲಿ ಶಾಪಿಂಗ್ ಬಂದ್ವಿ. ಓಕೆನಾ? ನೋಡಿ, ಸೊ ನನ್ನ ಮಗ ಎಷ್ಟು ಶಾಪಿಂಗ್ ಮಾಡ್ತಾ ಇದ್ದಾನೆ. ಅವನಿಗೂ ಅಲ್ಲಿ ಹೋದರೆ ಸಾಕು, ಏನಾದರೂ ಒಂದು ಆಟ ಸಾಮಾನು ತೊಗೊಂಡ್ಬಿಡ್ತಾನೆ. ಆಯಿತಾ? ಅದನ್ನು ತೊಗೊಂಡ್ಬಿಟ್ಟು ಕೆಲವೊಂದು ಇಷ್ಟಪಟ್ಬಿಟ್ರೆ ಕೊಡಿಸಿ ಅಂತ ಆಟ ಮಾಡ್ತಾನೆ. ಸೊ ಅದನ್ನು ಗನ್ ಇಟ್ಕೊಬಿಟ್ಟಿದ್ದಾನೆ ಇವತ್ತು. ಅಂದರೆ ಅದು ವಾಟರ್ದು ಬಬಲ್ಸ್ ಗನ್ನು ಇಟ್ಕೊಂಡು ಆಟ ಆಡ್ತಾ ಇದ್ದ. ಸೊ ಈ ಕಡೆ ನಾನು ತರಕಾರಿಗಳನ್ನೆಲ್ಲ ಶಾಪಿಂಗ್ ಮಾಡ್ಕೊಳ್ತಾ ಇದ್ದೆ. ಓಕೆನಾ? ಸೊ ನನಗೆ ರಿಲಯನ್ಸ್ ಮಾರ್ಟಲ್ಲೇ ತರಕಾರಿ, ನಾನು ಯಾವಾಗ್ಲೂ ತರಕಾರಿನ ಅಲ್ಲೇ ತಗೊಳ್ಳೋದು. ವೀಕ್ಲಿ ಒನ್ಸು ಇಲ್ಲ ಮಂತ್ಲಿ ಟ್ವೈಸ್ ಆದ್ರೂ, ಅಂದರೆ ಮಂತ್ಲಿ 2 times ಆದ್ರೂ ನಾನು ರಿಲಯನ್ಸ್ ಮಾರ್ಟ್ಗೆ ಹೋಗಿನೇ ನಾನು ತರಕಾರಿ ತಗೊಬರೋದು. ಯಾಕೆಂದರೆ ನಾನು ಔಟ್ಸೈಡ್ ಎಲ್ಲೂ ಹೋಗಲ್ಲ. ಇವನ್ ಮಾರ್ಕೆಟ್ ಆಗಿರ್ಬೋದು, ಬೇರೆ ಕಡೆ ಎಲ್ಲೂ ತಗೊಳಕ್ಕಾಗ ನಾನು ಹೋಗಲ್ಲ. ಮನೆ ಹತ್ರ ಯಾರಾದರೂ ಬಂದಾಗ ಅಲ್ಲಿ ಮನೆ ಹತ್ರ ಪರ್ಚೇಸ್ ಮಾಡಿದ್ರೆ ಸ್ವಲ್ಪ ಬರೋದಿಲ್ಲ. ಬಟ್ ಆಲ್ಮೋಸ್ಟ್ ಮಂತ್ಲಿ ಅಂತೂ 2 times ಅಂತೂ ರಿಲಯನ್ಸ್ ಮಾರ್ಟಲ್ಲೇ ನಾನು ತರಕಾರಿ ತರೋದು. ಓಕೆನಾ? ಸೊ ಇಲ್ಲಿ ಮಾರ್ನಿಂಗ್ ಹೋದರೆ ತುಂಬ ಫ್ರೆಶ್ ಆಗಿರುತ್ತೆ ತರಕಾರಿಗಳೆಲ್ಲ. ಸೊ ಈವ್ನಿಂಗ್ ಆ ಥರ ಹೋದರೆ ಅಷ್ಟು ಫ್ರೆಶ್ ಇರೋದಿಲ್ಲ, ಮತ್ತು ಎಲ್ಲ ಖಾಲಿ ಆಗಿಬಿಟ್ಟಿರುತ್ತೆ. ಓಕೆನಾ? ಸೊ ಎವ್ರಿ ಮಾರ್ನಿಂಗ್ ಬೇಕಾದ್ರೇ ಇಲ್ಲಿ ಎವ್ರಿ ಮಾರ್ನಿಂಗ್ ಫ್ರೆಶ್ ಇರುತ್ತೆ ತರಕಾರಿಗಳು. ಸೊ ಹಾಗಾಗಿ ನಾನು ಅಲ್ಲಿ ಫ್ರೆಶ್ ಆಗಿ ಮಾರ್ನಿಂಗ್ ಹೋಗ್ಬಿಟ್ಟು ತೊಗೊಂಡು ಬರ್ತಾ ಇದ್ದೆ. ನೆಕ್ಸ್ಟು ನನ್ನ ತರಕಾರಿ ಆಲ್ಮೋಸ್ಟ್ ಎಲ್ಲ ತೊಗೊಂಡ್ವಿ, ಶಾಪಿಂಗ್ ಮಾಡಿದ್ವಿ. ಅದಾದ ನೆಕ್ಸ್ಟು ನಾವು ನೋಡಿ ಹೇಗೆ ತರಕಾರಿ ಎಲ್ಲ ತಗೊಳ್ತಾ ಇದ್ದೀನಿ ಅಂತ. ಸೊ ನಾನು ಈ ಟೈಮ್ ಹೋದಾಗ ನಾನು ಸ್ವಲ್ಪ ಕಡಿಮೆನೇ ತರಕಾರಿ ತೊಗೊಂಡಿದ್ದು. ಯಾಕೆ ಅಂತ ಹೇಳಿದರೆ ಆಲ್ರೆಡಿ ನಾನು ಫ್ರಿಜ್ಜಲ್ಲೆಲ್ಲ ಸ್ಟೋರ್ ಮಾಡಿಬಿಟ್ಟಿದ್ದೀನಿ. ಸೊ ಅಷ್ಟೊಂದು ತರಕಾರಿ ನನಗೇನು ಬೇಕಾಗಿರಲಿಲ್ಲ. ಓಕೆನಾ? ಬಟ್ ಕ್ಯಾರೆಟ ಮಿಸ್ಸೇ ಮಾಡಲ್ಲ. ಯಾಕೆ ಅಂದರೆ ನಾನು ಕ್ಯಾರೆಟ್ ತುಂಬ ಯೂಸ್ ಮಾಡ್ತಾ ಇರ್ತೀನಿ. ಏನಾದರೂ ಲೈಕ್ ಏನು ಗೊತ್ತಾ, ಎಗ್ ರೋಲ್ ಮಾಡೋದಕ್ಕೂ ಯೂಸ್ ಮಾಡ್ತಾ ಇರ್ತೀನಿ. ಹೀಗೆ ಏನೇನಾದ್ರೂ, ಇವಾಗ ಸ್ಯಾಂಡ್ವಿಚ್ ಮಾಡಿಕೊಡಿ ಮಮ್ಮಿ ಅಂತಾನೆ. ಸೊ ಆ ಟೈಮಲ್ಲೂ ಕೂಡ ಅದಕ್ಕೆ ತರಕಾರಿನ ನಾನು ತುರಿದ್ಬಿಟ್ಟು ಯೂಸ್ ಮಾಡೋದು. ಮತ್ತು ತಿನ್ನೋದಕ್ಕೂ ನಾವು ಹಸಿ ಕ್ಯಾರೆಟ್ನ ತಿಂತಾ ಇರ್ತೀವಿ. ಹಾಗಾಗಿ ನಾನು ತರಕಾರಿನಲ್ಲಿ ಕ್ಯಾರೆಟ್ ಮನೇಲಿ ಇದೆ ಆಲ್ರೆಡಿ. ಆದರೂ ನಾನು ಹೋದಾಗೆಲ್ಲ ಮಿಸ್ ಮಾಡಲ್ಲ, ತೊಗೊಂಡು ಬರ್ತೀನಿ. ನೋಡಿ ನನ್ನ ಮಗ ಹೇಗೆಲ್ಲ ಆಟ ಆಡ್ಕೊಂಡು ಓಡಾಡ್ತಾ ಇದ್ದಾನೆ ರಿಲಯನ್ಸ್ ಮಾರ್ಟಲ್ಲಿ. ಸೊ ನನ್ನ ಹಸ್ಬೆಂಡು ನಮ್ಮನ್ನು ವಿಡಿಯೋ ಮಾಡಿ ಅಂದರೆ ರಿಲಯನ್ಸ್ ಮಾರ್ಟ್ ಎಲ್ಲ ತೋರಿಸ್ಬಿಟ್ಟಿದ್ದಾರೆ. ಓಕೆನಾ? ಎಲ್ರಿಗೂ. ಸೊ ಇಲ್ಲಿ ನಾನು ಪನ್ನೀರು, ಚೀಸು, ನನಗೆ ಬೇಕಾಗಿರೋದೆಲ್ಲ ಸ್ವಲ್ಪ ನೋಡ್ತಾ ಇದ್ದೆ. ಓಕೆನಾ? ನಮ್ಮ ಹಸ್ಬೆಂಡ್ ಬಂದುಬಿಟ್ಟು, ಏನು ಅದು ನೋಡ್ತೀರಾ, ಇದು ನೋಡ್ತೀಯಮ್ಮ, ಯಾವುದೋ ಒಂದು ತಗೋ, ಇದು ಬೇಕಾದರೆ ಅದು ತಗೋ, ನಿಂಗೆ ಬೇಕಾಗಿರೋದು ತೊಗೊಂಡು ಹೊರಡ್ತಾ ಇರಬೇಕು ಅಂತಾರೆ. ಬಟ್ ನಾವು ಗೊತ್ತಲ್ವಾ, ಶಾಪಿಂಗ್ ಅಂದರೆ ಸ್ವಲ್ಪ ಯಾವ್ದು ಫ್ರೆಶ್ ಆಗಿ ಬಂದಿದೆ, ಯಾವುದು ಚೆನ್ನಾಗಿದೆ, ಏನು ಸ್ವಲ್ಪ ಇನ್ನೂ ಬೇಕಾಗಿರೋದಿತ್ತ, ಇದನ್ನೊಂದು ಟ್ರೈ ಮಾಡೋಣವಾ ಅಂತ ನಾನು ಸ್ವಲ್ಪ ಯಾವುದಾದ್ರೂ ಚೆನ್ನಾಗಿರೋದು ಕಂಡ್ರೆ, ನೋಡೋಣವಾ, ಇದನ್ನು ಯಾವಾಗಲೂ ತಿಂದಿಲ್ಲ, ಇದನ್ನು ಯಾವಾಗಲೂ ಮಾಡಿಲ್ಲ, ಸೊ ಟ್ರೈ ಮಾಡೋಣವಾ ಅಂತ ಸ್ವಲ್ಪ ತಗೊಳ್ಳೋದು ಜಾಸ್ತಿ. ಆಯಿತಾ? ಸೊ ಹಾಗಾಗಿ ಸ್ವಲ್ಪ ನೋಡ್ತಾ ಇದ್ದೆ, ಫ್ರೂಟ್ಸ್ ಎಲ್ಲ ನೋಡಿದೆ, ತೊಗೊಂಡ್ವಿ. ಸೊ ನೋಡಿ ಹೇಗೆ ಆಡ್ತಾ ಇದ್ದಾನೆ ನನ್ನ ಮಗನೂ ಅವರಪ್ಪನೂ. ನಾನು ಮಾತ್ರ ಶಾಪಿಂಗ್ ಮಾಡ್ತಾ ಇದ್ದೀನಿ. ತರಕಾರಿ, ಫ್ರೂಟ್ಸು ಎಲ್ಲ ತೊಗೊಂಡೆ. ಆ್ಯಕ್ಚುಲಿ ಸ್ವಲ್ಪ ಕ್ವಾಂಟಿಟಿ ತೊಗೊಂಡಿರೋದು. ಯಾಕೆ ಹೇಳಿದರೆ ಆಲ್ರೆಡಿ ನನ್ನ ಹತ್ರ ಇದೆ ಮನೇಲಿ ತೊಗೊಂಡಿರೋದು ಮುಂಚೆ. ಓಕೆನಾ? ಲಾಸ್ಟ್ ವೀಕೇ ಬಂದಿದ್ವಿ. ಸೊ ಬೇಕಾಗಿರೋ ಡ್ರೈ ಫ್ರೂಟ್ಸು, ಓಟ್ಸು ಇದೆಲ್ಲ ನನ್ನ ಹಸ್ಬೆಂಡ್ ಆಲ್ರೆಡಿ ತಂದುಬಿಟ್ಟಿದ್ರು. ಸ್ವಲ್ಪ ಅಷ್ಟೇ ನನಗೆ ಶಾಪಿಂಗ್ ಇದ್ದಿದ್ದು. ಹಾಗಾಗಿ ಹೋಗಿದ್ವಿ ಎಲ್ಲ, ಸ್ವಲ್ಪ ತಗೊಳ್ತಾ ಇದ್ವಿ. ಸೊ ನೆಕ್ಸ್ಟು ನೋಡಿ, ಶಾಪಿಂಗ್ ಹೋಗಿತ್ತು, ಮುಗೀತು. ಆ ಕಡೆ ಎಲ್ಲ ಸ್ವಲ್ಪ ಚೀಸು, ಪನ್ನೀರ್ ನೋಡುವಾಗ ನನ್ನ ಮಗ ಏನು ಮಾಡ್ತಾ ಇದ್ದಾನೆ, ಅವನು ಹೇಗೆ ಕಂಡಿಡ್ದುಬಿಟ್ಟಿದ್ದಾನೆ ನೋಡಿ, ನನ್ನ ಕಣ್ಣಿಗೆ ಕಂಡಿಲ್ಲ. ಅವನು ಚೀಸ್ ಮೇಲೆ RCBದು ಪಿಕ್ಚರ್ ಇದೆ. ಓಕೆನಾ? ಸೊ ನೋಡಿ, RCB ಅಂತ ಕೂಗ್ತಾ ಇದ್ದಾನಲ್ಲಿ. ಸೊ ನಾನು ನೋಡಿಲ್ಲ. ಆಯಿತಾ? ಅಷ್ಟು ಹುಡುಕಿದ್ರು ನಾನು RCB ನೋಡಿಲ್ಲ. ಹಾಗಾಗಿ ಅವನು ತೋರಿಸಿ ಅಲ್ಲಿ ಕೂಗ್ಕೊಂಡು ಹೇಳ್ತಾ ಇದ್ದಾನೆ RCB ಅಂತ. ಸೊ ನನಗೆ ಬೆಲ್ಲ ಬೇಕಿತ್ತು, ಬಿಕಾಸ್ ನನಗೆ ಬೆಲ್ಲ ಖಾಲಿ ಆಗಿಬಿಟ್ಟಿತ್ತು. ಓಕೆನಾ? ಸೊ ಹಾಗಾಗಿ
ಅದೆಲ್ಲ ಶಾಪಿಂಗ್ ಮಾಡಿದ್ವಿ. ಆ್ಯಕ್ಚುಲಿ ನಾನು ರೆಡ್ ಸಾಲ್ಟ್ ಬರುತ್ತೆ ಗೊತ್ತಾ, ಅದನ್ನು ನಾನು ಯೂಸ್ ಮಾಡ್ತೀನಿ ಮನೆಯಲ್ಲಿ. ಬೇರೆ ವೈಟ್ ಸಾಲ್ಟ್ ಎಲ್ಲ ಯೂಸ್ ಮಾಡಲ್ಲ. ಮುಂಚೆ ಮಾಡ್ತಿದ್ವಿ, ಬಟ್ ಈಗ ಸ್ವಲ್ಪ ಅದನ್ನೇ ಜಾಸ್ತಿ ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ಅದನ್ನು ಹುಡುಕಿ ತಗೊಳ್ತಾ ಇದ್ದೆ. ಸೊ ನೆಕ್ಸ್ಟ್ ಲಿಫ್ಟಲ್ಲಿ ಫಸ್ಟ್ ಫ್ಲೋರ್ಗೆ ಹೋದ್ವಿ. ಸೊ ನನ್ನ ಮಗನೂ ಅವರಪ್ಪನೂ ಏನು ತರಲೆ ಮಾಡ್ತಾರೆ ನೋಡಿ. ಅವರಪ್ಪ ವಿಡಿಯೋ ಮಾಡೋದ್ರಲ್ಲಿ ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ರು. ಎಲ್ಲ ರಿಲಯನ್ಸ್ ಮಾರ್ಟು ಎಲ್ಲ ನೋಡಿ ಎಲ್ರೂ ತೋರಿಸ್ತಾ ಇದ್ರು ನೋಡಿ, ಆಯಿತಾ. ಸೊ ಹೋದ್ವಿ, ಫಸ್ಟ್ ಫ್ಲೋರ್ ಹೋದ್ವಿ. ಅಲ್ಲಿ ನಮಗೆ ಏನು ಬೇಕು ಸ್ವಲ್ಪ ಐಟಮ್ಸ್ಗಳನ್ನ ನೋಡಿ ತೊಗೊಂಡ್ವಿ. ಮೇಯ್ನ್ ನನಗೆ ಬೇಕಿದ್ದಿದ್ದು ವಾಟರ್ ಬಾಟಲ್. ಯಾಕೆ ಅಂತ ಹೇಳಿದ್ರೆ ವಾಟರ್ ಬಾಟಲ್ ತುಂಬ ಇದೆ, ಎಷ್ಟು ತೊಗೊಳ್ತೀಯ ಅಂತ ಬೈಸ್ಕೊತಾ ಇರ್ತೀನಿ. ಆದರೆ ಏನು ಮಾಡೋದು, ಮಕ್ಕಳಲ್ವ, ಗೊತ್ತಲ್ವ, ಏನಾದರೂ ಬಂದಿರ್ತಾನೆ. ಸ್ವಲ್ಪ ಲೀಕ್ ಆಗೋದು ಇಲ್ವಾ, ಅವನಿಗೆ ಕುಡಿಯೋದಕ್ಕೆ ಕಂಫರ್ಟಬಲ್ ಆಗಿಲ್ಲ ಅನ್ನೋ ಥರ ಅನಿಸಿದ್ರೆ ನಾನು ಆ ಬಾಟಲ್ನ ಬೇರೆ ತೊಗೊಳ್ಳೋದು, ಆ ಥರ ಮಾಡ್ತಾ ಇರ್ತೀನಿ. ಓಕೆನಾ. ಸೊ ಇದು ಸ್ವಲ್ಪ ಚಿಕ್ಕದು, ಅವನಿಗೆ ಬೇಕಿತ್ತು ಸ್ಕೂಲ್ಗೆ. ದೊಡ್ಡ ಬಾಟಲ್ ಕೊಡ್ತಾ ಇದ್ದೀನಿ, ಕುಡ್ಕೊಂಡು ಬರ್ತಾ ಇಲ್ಲ, ನೀರೆಲ್ಲ ಸುಮ್ಮನೆ ಇಟ್ಕೊಂಡು ಬರ್ತಾನೆ. ಸೊ ಚಿಕ್ಕದೇ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಚಿಕ್ಕ ಬಾಟಲೆಲ್ಲ ತಗೊಂಡೆ. ನೆಕ್ಸ್ಟು ಇಲ್ಲಿ ಬಂದುಬಿಟ್ಟು ಸ್ವಲ್ಪ ಕ್ಲಾತ್ಸ್ಗೆಲ್ಲ ಆಫರ್ ಇತ್ತು ಅಂತ ಹೇಳ್ತಾ ಇದ್ರು, ಬಟ್ ನಾನೇನು ಅಷ್ಟೊಂದು ತಗೊಳ್ಳಿಲ್ಲ ಕ್ಲಾತ್ಸ್ ಎಲ್ಲ, ಸುಮ್ಮನೆ. ಬಿಕಾಸ್ ಏನೋ ಅಂದರೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ ನನಗೆ, ನಾನು ತಗೊಳ್ಳಿಲ್ಲ. ನನಗೆ ಮೇನ್ ಕಿಚನ್ನ ಐಟಮ್ಸ್ಗಳೇ ಇಷ್ಟ ಆಗೋದು, ಅದನ್ನೇ ನೋಡ್ತಾ ಇದ್ದೆ. ನನ್ನ ಹಸ್ಬೆಂಡ್ ನಡಿ ಫಸ್ಟ್ ನೀನು ಅದೇ ನೋಡ್ಕೊಂಡು ನಿಂತ್ಕೋತೀಯಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದುಬಿಟ್ರು ಅಲ್ಲಿಂದ ನನ್ನ. ಓಕೆನಾ. ಸೊ ನೋಡಿ, ರಿಲಯನ್ಸ್ ಮಾರ್ಟಲ್ಲಿ ಮೇಲೆಯಿಂದ ಕೆಳಗಡೆ ರೋಡನ್ನ ತೋರಿಸ್ತಾ ಇದ್ದಾರೆ ನಮ್ಮ ಹಸ್ಬೆಂಡ್. ಇಲ್ಲಿ ನನ್ನ ಮಗ ಹೇಗೆ ಶೋ ಮಾಡ್ತಾ ಇದ್ದಾನೆ ನೋಡಿ, ಅವ್ನ ಟೀ ಶರ್ಟ್ ಎಲ್ಲ ಹೇಗೆ ಶೋ ಮಾಡ್ತಾ ಇದ್ದಾನೆ. ಸೊ ಅವನ ಬಟ್ಟೆನೇ ನಮ್ಗೆ ಇಷ್ಟ ಆಗಲಿಲ್ಲ. ಸೊ ಎಲ್ಲ ತೊಗೊಂಡು ಬಿಲ್ ಮಾಡಿಸೋದೇ ಗಂಟೆ ಆಯಿತು, ಆಯಿತಾ. ಬಿಲ್ ಮಾಡಿಸ್ಕೊಂಡು ಡೈರೆಕ್ಟ್ ಇನ್ನು ಮನೆಗೆ ಬಂದುಬಿಟ್ವಿ. ಸೊ ಇಲ್ಲಿ ಬಂದರೆ ನಾನು ಏನೇನು ತೊಗೊಂಡು ಬಂದಿದ್ದೀನಿ ನಿಮ್ಮ ಹತ್ರ ತೋರ್ಸೋಣವಾ, ಅನ್ಬಾಕ್ಸ್ ಮಾಡಿ ಅಂತ ಹೇಳ್ಬಿಟ್ಟು ಜಸ್ಟ್ ಶೋ ಮಾಡ್ತಾ ಇದ್ದೀನಿ ಇಲ್ಲಿ ಐಟಮ್ಸ್ಗಳನ್ನ. ಆ್ಯಕ್ಚುಲಿ ಇಲ್ಲಿ ನಾನು ಮಾತಾಡಿದ್ದೀನಿ ಆಯಿತಾ, ವಿಡಿಯೋದಲ್ಲಿ ಡೈರೆಕ್ಟಾಗೆ ಮಾತಾಡೋಣವಾ ಅಂತೇಳಿ ಡೈರೆಕ್ಟಾಗೆ ಮಾತಾಡಿದ್ದೀನಿ. ಬಟ್ ನನ್ನ ಮಗ ಬೇರೆ ತರಲೆ ಮಾಡ್ತಾ ಇದ್ದ, ಅವನದು ಜೊತೆಗೆ ಮಾತಿತ್ತು ಆಯಿತಾ. ಸೊ ನೋಡಿ, ಅವನು ಕೂಡ ಮಾತಾಡ್ತಾ ಇದ್ದ. ಸೊ ಹಾಗಾಗಿ ಸ್ವಲ್ಪ ಬೇಡ ಅನ್ನಿಸ್ತು ವಾಯ್ಸು, ಮತ್ತು ತುಂಬ ಡಿಸ್ಟರ್ಬೆನ್ಸ್ ಕೂಡ ಇತ್ತು. ಓಕೆನಾ, ಔಟ್ಸೈಡ್ದೆಲ್ಲ. ಸೊ ಹಾಗಾಗಿ ನಾನು ಆ ವಾಯ್ಸ್ನ ಬೇಡ ಅಂತ ಹೇಳಿಬಿಟ್ಟೆ. ಬಟ್ ತುಂಬ ಚೆನ್ನಾಗಿ ಮಾತಾಡಿದ್ದೆ ನನ್ನಲ್ಲಿ, ಎಲ್ಲಾದ್ರ ಬಗ್ಗೆ ತೋರಿಸ್ತಾ ಇದ್ದೆ, ಹೇಳ್ತಾ ಇದ್ದೆ. ಬಟ್ ಆಗಲಿಲ್ಲ. ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡ್ತೀನಿ. ಓಕೆನಾ. ಸೊ ಇದು ನನ್ನ ಫೇವ್ರೆಟ್ ಶಾಪಿಂಗ್ ಮಾಡಿರೋದು ನಾನು ನೋಡಿ. ಯಾಕೆ ಅಂತ ಫೇವ್ರೆಟ್ ಅಂತ ಹೇಳಿದ್ರೆ, ತುಂಬ ಟೈಮ್ಸ್ ಅಲ್ಲಿ ರಿಲಯನ್ಸ್ ಮಾರ್ಟಲ್ಲಿ ಹೋದಾಗೆಲ್ಲ ನೋಡ್ತಾ ಇದ್ದೆ, ನೋಡೋದು, ಇಡೋದು, ಬರೋದು. ಯಾಕೆ ಅಂತ ಹೇಳಿದ್ರೆ ಇದು ತುಂಬ ಚೆನ್ನಾಗಿದೆ ಆಯಿತಾ, ತುಂಬ ವೆಯ್ಟ್ ಇದೆ ಆ್ಯಕ್ಚುಲಿ, ಸ್ಟೇನ್ಲೆಸ್ ಸ್ಟೀಲ್ದು. ಇದು ಫ್ರೈ ಪ್ಯಾನ್ ಯಾಕೆ ತೊಗೊಂಡೆ ಅಂತ ಹೇಳಿದ್ರೆ, ಏನಾದರೂ ಫಿಶ್ ಕರಿ ಈ ಥರ, ಫಿಶ್ ಫ್ರೈಯು ಆ ಥರ ಎಲ್ಲ ಮಾಡೋದಕ್ಕೆ ಏನಕ್ಕಾದ್ರೂ ಯೂಸ್ ಆಗುತ್ತೆ. ಪ್ಲಸ್ಸು ಇವಾಗ ಪಿಜ್ಜಾ ಆ ಥರ ಎಲ್ಲ ಮಾಡ್ತಾ ಇದ್ದೀನಿ ಸ್ವಲ್ಪ ಇವಾಗ. ಹಾಗಾಗಿ ಅದನ್ನು ಮಾಡಬೇಕಂದ್ರೂ ಕೂಡ ಅದರಲ್ಲಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತ ರೀಸನ್ಗೂ ತೊಗೊಂಡೆ. ಬಟ್ ಬೇರೆದಕ್ಕೂ ಯೂಸ್ ಆಗುತ್ತಲ್ವ, ಹಾಗಾಗಿ ತುಂಬ ಪ್ಯಾನ್ಸ್ ಇದೆ ನನ್ನ ಹತ್ರ. ನಾನ್ ಸ್ಟಿಕ್ ಇದೆ, ಮತ್ತು ಐರನ್ನಿಂದಿದೆ, ಬೇರೆ ಥರ ಇದೆ. ಆದರೂ ಇದು ತುಂಬ ಚೆನ್ನಾಗಿದೆ ಆಯಿತಾ, ನನಗಿಷ್ಟ ಇದು. ಸೊ ಹಾಗಾಗಿ ತೊಗೊಳ್ಬೇಕು ಅಂದ್ಕೊಳ್ತಾ ಇದ್ದೆ, ಈ ಸಲ ತೊಗೊಂಡೆ. ಮತ್ತು ಇದು ಆಫರಲ್ಲಿತ್ತು. ಸೊ 1650 ಏನೋ ಇದೆ, ಬಟ್ 550ಗೆ ಆಫರ್ ಬಂತು. ಸೊ ಹಾಗಾಗಿ ಖುಷಿಯಾಗಿ ತೊಗೊಂಡು ಬಂದುಬಿಟ್ಟೆ. ಸೊ ಇಲ್ಲಿ ನೋಡಿ, ನನ್ನ ಮಗ ಅಡುಗೆ ಮಾಡ್ಲಿಕ್ಕೆ ಕಾಯ್ತಾ ಇದ್ದಾನೆ. ಅವನು ಹೇಗೆ ಸುಮ್ಮನೆ ಆಟ ಆಡಿಕೊಂಡು ಡಿಶಸ್ ಮಾಡೋದು ಹಾಗೆ ಹೀಗೆ ಏನಾದರೂ ಮಾಡ್ತಾ ಇರ್ತಾನೆ. ಬಟ್ ಅವನು ಮಾಡಲಿಕ್ಕೆ ನೋಡಿ ಏನು ತೊಗೊಂಡಿದ್ದಾನೆ ಅಂತ ಹೇಳ್ಬಿಟ್ಟು, ರಿಯಲ್ ಎಲೆಕ್ಟ್ರಿಕ್ ಸ್ಟವ್ನೇ ಇಟ್ಕೊಬಿಟ್ಟಿದ್ದಾನೆ ಆಟ ಆಡೋದಕ್ಕೆ. ಓಕೆನಾ. ಸೊ ಏನೋ ಆಟ ಆಡ್ಕೊಳ್ತಾನಲ್ಲ ಅಂತ ಕೊಟ್ಬಿಟ್ಟೆ, ಅವ್ನು ಫಸ್ಟ್ ಆಟ ಆಡಲಿ ಅಂತ. ಸೊ ನೆಕ್ಸ್ಟ್ ಅವ್ನು ವಾಟರ್ ಬಾಟಲ್ ಇದೆ ನಾನು ತೊಗೊಂಡಿದ್ದು, ಹೇಳಿದ್ನಲ್ಲ ಒಂದು ಸ್ವಲ್ಪ ಚಿಕ್ಕ ಬಾಟಲ್ ಬೇಕಿತ್ತು ನನಗೆ. ಹಾಗಾಗಿ ಅವನಿಗೆ 500 ml ಚಿಕ್ಕದೇ ವಾಟರ್ ಬಾಟಲ್ ತೊಗೊಂಡೆ. ಅದು ಕೂಡ ಜಸ್ಟ್ 129ಗೆ ಸಿಕ್ತು. ಎಲ್ಲ ರೀಸನಬಲ್ ಪ್ರೈಸೇ ನಾನು ತರೋದು, ತುಂಬ ಕಾಸ್ಟ್ಲಿ ಅಂತ ಹೋಗಲ್ಲ. ಯಾಕೆ ಅಂದರೆ ಅವನಿನ್ನ ಚಿಕ್ಕವನಲ್ವಾ. ಸೊ ಹಾಗೆ ಹೀಗೆ ಮಾಡ್ಕೊಬರೋದು, ಮತ್ತು ಮಕ್ಕಳಂದರೆ ಸ್ವಲ್ಪ
ಬೇಕಾಗುತ್ತೆ ಇನ್ನು ಮುಂದೆ ಹಾಗಾಗಿ ಸ್ವಲ್ಪ ಚಿಕ್ಕದು ತಂದೆ. ಸೊ ನನ್ನ ಫೇವ್ರೇಟ್ ಡಾರ್ಕ್ ಚಾಕ್ಲೇಟ್, ನಂಗೆ ತುಂಬ ಇಷ್ಟ ಇದು ಚೆರಿದು. ಸೊ ಹೋದಾಗೆಲ್ಲ ತೊಗೊಂಡು ಬರ್ತಾ ಇರ್ತೀನಿ ಡಾರ್ಕ್ ಚಾಕ್ಲೇಟ್ನ. ತೊಗೊಂಡು ಬಂದು ಜಸ್ಟ್ ಒಂದೊಂದು ಪೀಸ್ನ ತಿನ್ನೋದು, ಫ್ರಿಜ್ಜಲ್ಲಿ ಇಟ್ಕೊಳ್ಳೋದು, ನಾನು ಹಾಗೆ ಮಾಡ್ತಿರ್ತೀನಿ. ಓಕೆನಾ, ಹಾಗಾಗಿ ಅದನ್ನು ತಂದೆ. ನೆಕ್ಸ್ಟ್ ಚೀಸ್ ತೊಗೊಂಡು ಬಂದಿದ್ದೀನಿ. ಚೀಸ್ ಬಂದುಬಿಟ್ಟು ನನ್ನ ಮಗಗೂ ನನಗೂ ಮೇಯ್ನ್, ಅಂದರೆ ಅವ್ರ ಅಪ್ಪನೂ ತಿಂತಾರೆ, ಬಟ್ ನಾವು ಫೇವ್ರೇಟಾಗಿ ಮಾಡ್ಕೊಳ್ಳೋದಾಯ್ತಾ. ಸೊ ನೆಕ್ಸ್ಟು ಪೇಸ್ಟು, ಸಾಲ್ಟು ಮತ್ತು ಬಿರಿಯಾನಿ ರೈಸು. ಇದು ಮೇಯ್ನ್ ಏನಂದರೆ 199ಗೆ 3 ಬೌಲ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. 3 ಬೌಲ್ಸ್ ಇದೆ ಸ್ಟೀಲ್ದು, ಚೆನ್ನಾಗಿ ರೀಸನಬಲ್ ಪ್ರೈಸ್ಗೆ ಸಿಕ್ತು. ಓಕೆನಾ, ಸೊ ಹಾಗಾಗಿ ತೊಗೊಂಡು ಬಂದುಬಿಟ್ಟೆ ನಾನು. ಅಂದರೆ ಇವಾಗ ಬೌಲ್ಸ್ ಎಲ್ಲ ಏನಂದರೆ, ಈಗ ನನಗೆ ಏನಾದರೂ ಬ್ಯಾಟರ್ ಮಾಡ್ಕೊಳ್ಳೋದಕ್ಕೆ, ಏನಾದರೂ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹೇಗಿದೆ ಅಂತ ತುಂಬ ಚೆನ್ನಾಗಿದೆ ಸ್ಟೀಲ್ ಬೌಲ್ಸೇ. ಹಾಗಾಗಿ ಇವನ್ ಚಪಾತಿ ಮಿಕ್ಸ್ ಮಾಡ್ಕೊಳ್ಳೋದು, ದೋಸೆ ಹಿಟ್ಟಿಗೆ ಏನಕ್ಕಾದ್ರೂ ಯೂಸ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು 3 ಇದೆಯಲ್ಲ. ಸೊ ಬಿಗ್ ಒನ್ ಆ ಥರ ಯೂಸ್ ಆದರೆ ಸ್ಮಾಲ್ಗಳೆಲ್ಲ ತುಂಬ ಬೇರೆದಕ್ಕೆ ಯೂಸ್ ಆಗ್ತಾ ಇರುತ್ತಲ್ವ ಏನಕ್ಕಾದ್ರೂ ಬೌಲ್ಸ್ ಇದ್ದರೆ. ಹಾಗಾಗಿ 199ಗೆ 3 ಸಿಕ್ತು. ಸೊ ಇದು 3 ತೊಗೊಂಡು ಬಂದೆ, ಜಸ್ಟ್ 199. ನೆಕ್ಸ್ಟು ಬೇರೆ ಏನೋ ತೊಗೊಂಡು ಬಂದಿರ್ತೀನಿ. ಏನು, ಸೀಬೆಹಣ್ಣು. ಅದು ನನ್ನ ಹಸ್ಬೆಂಡ್ಗೋಸ್ಕರ. ಯಾಕೆ ಅಂದರೆ ಅವರು ಸೀಬೆಹಣ್ಣು ಇದೆಲ್ಲ ಜಾಸ್ತಿ ಇಷ್ಟಪಟ್ಟು ತಿಂತಾರೆ ಆಯಿತಾ. ಸೊ ಹಾಗಾಗಿ ಅವ್ರಿಗೋಸ್ಕರ ಅದು. ನೆಕ್ಸ್ಟ್ ಬಂದುಬಿಟ್ಟು ನಾನು ಜಾಸ್ತಿ ಕ್ವಾಂಟಿಟಿ ತರಲ್ಲ ಆಯಿತಾ, ಸ್ವಲ್ಪನೇ ಒಂದು ಹಾಫ್ kg ಅಷ್ಟು ತಗೊಂಡು ಬರ್ತೀನಿ ಕೆಲವೊಂದೊಂದನ್ನು. ನಮಗೆ ತುಂಬ ಬೇಕನ್ಸೋನೆಲ್ಲ ಜಾಸ್ತಿ ತರ್ತೀನಿ. ಇದೆಲ್ಲ ಸ್ವಲ್ಪ ಒಂದು 2-3 ಆ ಥರ ತೊಗೊಂಡು ಅಂದರೆ ವೀಕ್ಲಿ ಹೋಗ್ತಾ ಇರ್ತೀನಲ್ಲ, ಅವಾಗ ಫ್ರೆಶ್ ತಂದ್ಬೋದಲ್ಲ ಅನ್ನೋ ರೀಸನ್ಗೆ ಅಷ್ಟೆ. ಸೊ ಆವಾಗ ಆ ಥರ ಮಾಡ್ತೀನಿ. ನೆಕ್ಸ್ಟ್ ಇದು ಶುಗರ್. ನಾವು ಶುಗರ್ ಯೂಶ್ವಲಿ ಮನೆಯಲ್ಲಿ ಆ್ಯಕ್ಚುಲಿ ಯೂಸ್ ಮಾಡಲ್ಲ. ಯಾಕೆ ಅಂತ ಹೇಳಿದ್ರೆ ಕಾಫಿ ಟೀ ನಾನು ಮಾಡೋದೇ ಇಲ್ಲ. ಚಿಕ್ಕಮಂಗ್ಳೂರು ಇಷ್ಟು ಕೋಲ್ಡ್ ಇರುತ್ತಲ್ವ ವೆದರು, ಬಟ್ ನಾವು ಕಾಫಿ ಟೀ ಕುಡಿಯಲ್ಲ. ಓಕೆ, ನಮ್ಮ ಮನೆಯಲ್ಲಿ ಬೇಕಿದ್ರೆ ಹಾಟ್ ವಾಟರ್ ಆ ಥರ ಬಿಸಿ ನೀರು ಕಾಯಿಸ್ಕೊಂಡು ಕುಡಿತೀವಿ. ಸೊ ಬಟ್ ನಾವು ಕುಡಿಯೋಲ್ಲ. ನಮ್ಮ ಹಸ್ಬೆಂಡ್ ಬಂದರೆ ಅವರು ಹಾಲು, ನನ್ನ ಮಗನೂ ಹಾರ್ಲಿಕ್ಸ್ ಆ ಥರ. ಹಾರ್ಲಿಕ್ಸ್ ಮೀನ್ಸ್ ಅವನಿಗೆ ಡಾಕ್ಟರ್ ಸಜೆಸ್ಟ್ ಮಾಡಿ ಕೊಟ್ಟಿರೋ ಪೌಡರ್ ಇದೆ, ಸೊ ಅದನ್ನು ಕುಡಿತಾನೆ ಆಯಿತಾ. ಸೊ ಹಾರ್ಲಿಕ್ಸ್ ಅಂದರೆ ಬಾಟಲ್ ಹಾರ್ಲಿಕ್ಸ್ ಸಿಗುತ್ತಲ್ಲ, ಅದನ್ನು ಕೂಡ ನಾವು ತರಲ್ಲ. ಇದು ಶುಗರು. ನನ್ನ ಮಗ ನೋಡಿ ಎಷ್ಟು ತರಲೆ ಮಾಡ್ತಾವನೆ ನನ್ನ ಹತ್ರ, ನೋಡಿದ್ರಾ. ಸೊ ಶುಗರ್ ತಂದಿದ್ದ ರೀಸನ್ ಏನಂದರೆ 9 ರೂಪೀಸಿಗೆ ಬಂತಾಯ್ತಾ ಶುಗರು. ಅಂದರೆ 2500 ಅಬೋ ಪರ್ಚೇಸ್ ಮಾಡಿದ್ರೆ 9 ರೂಪೀಸ್ ಶುಗರ್ ಅಂತ ಹೇಳಿದ್ರು. ನಂಗೆ ತಗೊಳಕ್ಕೆ ಇಷ್ಟ ಇಲ್ಲ, ಬಟ್ ಏನಂದರೆ ಈಗ ಮನೆಗೆ ಯಾರಾದರೂ ಬರ್ತಾರೆ ಅಂದರೆ ಬೇಕಾಗುತ್ತಲ್ವಾ. ಸೊ ಹಾಗಾಗಿ ನಾನು ತಗೊಂಡೆ, ಕಾಫಿ ಟೀ ಯಾರಾದರೂ ಬಂದಾಗ ಮಾಡ್ಲಿಕ್ಕಾಗುತ್ತೆ ಅಂತ. ಇದು ಸ್ವೀಟ್ ಪೊಟ್ಯಾಟೊ, ಗೆಣಸು ತಂದೆ, ಕ್ಯಾರೆಟ್ ತಂದೆ. ನೆಕ್ಸ್ಟು ಹೀಗೆ ಏನೇನೋ ಸೌತೆಕಾಯಿ ತೊಗೊಂಡು ಬಂದೆ. ತುಂಬ ಜಾಸ್ತಿ ತರಕಾರಿ ಏನು ತಂದಿಲ್ಲ ಈ ಸಲ ನಾನು ಆಯಿತಾ. ಮತ್ತು ಬೇಳೆಕಾಳುಗಳು ತೊಗೊಂಡು ಬಂದೆ ಸ್ವಲ್ಪ. ಅದು ನೆಲ್ಲಿಕಾಯಿ ಸ್ವಲ್ಪ ತಂದಿದ್ದೀನಿ. ಯಾಕೆ ಗೊತ್ತಾ, ನಾನು ABC ಜ್ಯೂಸ್ ಮಾಡ್ಕೊಳ್ತೀನಿ. ಕ್ಯಾರೆಟು, ಬೀಟ್ರೂಟು ಮತ್ತು ದಾಳಿಂಬೆ ಮತ್ತು ನೆಲ್ಲಿಕಾಯಿ, ನಿಂಬೆಹಣ್ಣು ಇದನ್ನೆಲ್ಲ ಹಾಕಿ ಚೆನ್ನಾಗಿ ರುಬ್ಬಿಟ್ಟು ನಾನು ಜ್ಯೂಸ್ ಮಾಡ್ಕೊಳ್ತೀನಿ ಆಯಿತಾ. ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ವೀಕ್ಲಿ 2 ಟೈಮ್ಸ್ 3 ಟೈಮ್ಸ್ ಆದ್ರೂ ನಾನು ಆ ಥರ ಕುಡಿತೀನಿ ನೆಲ್ಲಿಕಾಯಿ ಜ್ಯೂಸ್ನ. ಬರೀ ನೆಲ್ಲಿಕಾಯಿ ಅಲ್ಲ, ABC ಜ್ಯೂಸ್ ಥರ ಎಲ್ಲ ಮಾಡ್ಕೊಂಡು ಕುಡಿತೀನಿ ಅದನ್ನು. ಸೊ ಇದು ಮೇಯ್ನ್. ದಾಳಿಂಬೆ, ಪೋಮಗ್ರನೇಟ್ ಎಷ್ಟು ಕಡಿಮೆ ಆಗಿದೆ ಪ್ರೈಸ್ ಅಂದರೆ ರಿಯಲಿ ನಾನು ಸರ್ಪ್ರೈಸ್ ಆಗಿಬಿಟ್ಟೆ. ಯಾಕೆ ಗೊತ್ತಾ, ನಾನು ಯಾವಾಗ್ಲೂ ರಿಲಯನ್ಸ್ ಮಾರ್ಟಲ್ಲಾಗಲಿ ಔಟ್ಸೈಡ್ ತೊಗೊಳೋದಾದ್ರೂ ಒಂದು 280 ಆ ಥರ ಇರುತ್ತೆ ಪ್ರೈಸು kgಗೆ. ಬಟ್ ಇಲ್ಲಿ ಬಂದುಬಿಟ್ಟು ನೋಡಿ ಜಸ್ಟ್ 100 ರೂಪೀಸ್ ಇದೆ kg 100 ರೂಪೀಸ್. ನಂಬ್ತೀರಾ ನೀವು? ನೋಡಿ 100 ರೂಪೀಸ್ಗೆ ರಿಯಲಿ ತುಂಬ ಚೆನ್ನಾಗಿದೆ ಪೋಮಗ್ರನೇಟು. ತುಂಬ ದಪ್ಪ ಇದೆ. ಮತ್ತು ಅವರು ನಾನು ಒಳಗಡೆ ಚೆನ್ನಾಗಿದೆಯೋ ಇಲ್ವಾ ಅಂತ ಕೂಡ ಹೇಳಿಬಿಟ್ಟೆ ಅವ್ರಿಗೆ. ಸೊ ಅವರು ಕಟ್ ಮಾಡಿ ಕೂಡ ಕೊಟ್ಬಿಟ್ರು ನಮ್ಮ ಕೈಗೆ. ಸೊ ಹಾಗಾಗಿ ತುಂಬ ಸ್ವೀಟ್ ಇದೆ, ತುಂಬ ಚೆನ್ನಾಗಿದೆ. 100 ರೂಪೀಸ್ಗೆ ನಮಗೆ ಖುಷಿ ಆಯ್ತಾಯ್ತಾ. ಆಲ್ರೆಡಿ ಮನೇಲಿತ್ತು ನನಗೆ ದಾಳಿಂಬೆ ಒಂದು 3-4 ಏನೋ ಇನ್ನು ಉಳಿದಿತ್ತು ಲಾಸ್ಟ್ ಟೈಮ್ ತೊಗೊಂಡು ಬಂದಿದ್ದು. ಬಟ್ ನಮ್ಮ ಹಸ್ಬೆಂಡು 100 ರೂಪೀಸ್ kg ಅಲ್ವಾ, ಇನ್ನೂ ತಗೋ ಅಂತ ಹೇಳ್ಬಿಟ್ಟು ನಾನು ಸಾಕಂದ್ರೂ ಒಂದು 2 kg ಮೇಲೇ ತೊಗೊಂಡು ಬಂದ್ವಿ. ಚೆನ್ನಾಗಿದೆ, ಹಾಗಾಗಿ ದಾಳಿಂಬೆ ತೊಗೊಂಡು ಬಂದ್ವಿ. ಇಷ್ಟ ಆ್ಯಕ್ಚುಲಿ ದಾಳಿಂಬೆ ಕೂಡ. ಅವನಿಗೆ ಸ್ನ್ಯಾಕ್ಸಿಗೆ ಕೊಡ್ಬೇಕು ನಾನು,
ಸೊ ನಾವು ಕೂಡ ತಿಂತಾ ಇರ್ತೀವಿ. ಹಾಗಾಗಿ ಇದು ಬೆಲ್ಲ. ಸೊ ಬೆಲ್ಲ ಏನಕ್ಕಂದರೆ ನನ್ನ ಮಗ ಪಾಯಸ ಮಾಡಿಕೊಡಿ ಮಮ್ಮಿ ಅಂತ ಕೇಳ್ದ. ಅವನಿಗೆ ಶಾವಿಗೆ ಪಾಯಸ ಇಷ್ಟ ಆಯ್ತಾ, ಬಟ್ ಶಾವಿಗೆ ಪಾಯಸನ ಅವನು ಮ್ಯಾಗಿ ಪಾಯಸ ಅಂತ ಹೇಳಿ ಕುಡಿತಾನೆ. ಹಾಗಾಗಿ ಸ್ವಲ್ಪ ಬೆಲ್ಲ ತೊಗೊಂಡು ಬಂದಿದ್ದೀನಿ. ಅದೇನೆ ಕಡಲೆ ಬೀಜ, ಬೇಳೆಕಾಳುಗಳು ಅದೇ ತಂದಿದ್ದು. ಇದು ರಿಲಯನ್ಸ್ ಸ್ಮಾರ್ಟ್ ಬ್ಯಾಗು. ಸೊ ಇದು ನೀಟಾಗಿ ಸ್ಟೋರ್ ಮಾಡಿ ಪ್ಯಾಕ್ ಮಾಡಿ ಈ ಥರ ನಾನು ವ್ಯಾನಿಟಿ ಬ್ಯಾಗಲ್ಲೇ ಇಟ್ಕೊಂಡು ಹೋಗ್ಬಿಡ್ತೀನಿ ಎಲ್ಲಿಗಾದ್ರೂ ಹೋದಾಗ. ಸೊ ಯಾವ ಕಡೆನಾದರೂ ಬರೋವಾಗ ಏನಾದರೂ ತಂದ್ವಿ ಅಂದರೆ ಅದರೊಳಗಡೆ ನೀಟಾಗಿ ಹಾಕೊಂಡು ಬಂದುಬಿಡ್ತೀನಿ ಆಯಿತಾ. ನೋಡಿದ್ರಲ್ಲ ಎಷ್ಟು ಐಟಮ್ಸ್ ಇಟ್ಕೊಂಡಿತ್ತಲ್ವ ಆ ಬ್ಯಾಗು. ಸೊ ಅದು ಕೂಡ ಹೀಗೇನೆ 2000 ಮೇಲೆ 2500 ಮೇಲೆ ಪರ್ಚೇಸ್ ಮಾಡಿದ್ರೆ 9 ರೂಪೀಸ್ಗೆ ಬ್ಯಾಗ್ ಕೂಡ ಕೊಡ್ತಾರೆ. ಸೊ ಹಾಗಾಗಿ ಆ ಕ್ಯಾರಿ ಬ್ಯಾಗ್ನ ನನಗೆ ಲಾಸ್ಟ್ ಟೈಮ್ 9 ರೂಪೀಸಿಗೆ ಕೊಟ್ಟಿದ್ರು. ಅದೇ ಥರನೇ ನಾವು ತಗೊಂಡಾಗೆಲ್ಲ ಒಂದೊಂದು ಕ್ಯಾರಿ ಬ್ಯಾಗ್ ತಗೊಂಡು ಆಲ್ಮೋಸ್ಟ್ ಇವಾಗ ಅದು ಒಂದು 3 ಇರ್ಬೋದು ಮನೆಯಲ್ಲಿ ಕ್ಯಾರಿ ಬ್ಯಾಗು. ಸೊ ಇದಾಗಿತ್ತು ನನ್ನ ವ್ಲಾಗ್. ನೋಡಿ ತರಕಾರಿಗಳೆಲ್ಲ ತಂದಿರೋದು, ಫ್ರೂಟ್ಸು, ತರಕಾರಿ ಎಷ್ಟು ಶಾಪಿಂಗ್ ಮಾಡಿದ್ದೆ ರಿಲಯನ್ಸ್ ಸ್ಮಾರ್ಟಲ್ಲಿ ಇವತ್ತು ಅಂತ ಹೇಳ್ಬಿಟ್ಟು. ಸೊ ಇದಾಗಿತ್ತು ನನ್ನ ವ್ಲಾಗು, ಸಂಡೇ ಸ್ಪೆಷಲ್ ವ್ಲಾಗ್, ಸಂಡೇ ಸ್ಪೆಷಲ್ ಶಾಪಿಂಗ್ ವ್ಲಾಗ್. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಏನಾದರೂ ತಪ್ಪಾಗಿದ್ದರೆ ಎಲ್ಲರೂ ಕ್ಷಮೆ ಮಾಡಿ, ಓಕೆನಾ. ಸೊ ಹೀಗೆ ನನಗೆ ಸಪೋರ್ಟ್ ಮಾಡಿ ಆ್ಯಂಡ್ ಮುಂದೆ ಒಳ್ಳೊಳ್ಳೆ ಕಂಟೆಂಟ್ಸ್ಗಳನ್ನ ಕೊಡ್ತೀನಿ. ಏನಾದರೂ ತಪ್ಪಾಗಿದ್ದರೆ ಸಾರಿ. ಸೊ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಓಕೆನಾ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟಾಟಾ, ಬಾಯ್ ಬಾಯ್.